ಇದು ಯಾವುದೋ ಒಂದು ಜೀಪ್ ಸ್ಪರ್ಧೆಗೆ ಮಾಡಿದ ಆಫ್ ರೋಡ್ ಅಂತೂ ಖಂಡಿತವಾಗಿಯೂ ಅಲ್ಲ. ಇದು ಕಲ್ಲೇರಿಯಿಂದ ಉಪ್ಪಿನಂಗಡಿಗೆ ಹೋಗುವ ನೇರ ರಸ್ತೆಯಾಗಿದೆ. ನಮ್ಮ ವಾಹನಗಳಿಗೆ ರೋಡ್ ಟ್ಯಾಕ್ಸಿ ಕಟ್ಟಿ ಫಲವೇನು? ಇಡೀ ರಸ್ತೆ ಹೊಂಡವಾಗಿ ಮಾರ್ಪಟ್ಟಿದೆ. ಇನ್ನೊಂದು ವಾರ ಕಳೆದರೆ ಅಲ್ಲಿ ಹೊಸ ಬಾವಿಯೊಂದನ್ನು ಖಂಡಿತವಾಗಿಯೂ ತೋಡಬಹುದು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪ್ರಸ್ತುತ MLAಗಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದಾರೆ. ಹೊಸ ರಸ್ತೆ ನಿರ್ಮಾಣ ಮಾಡುವುದು ಬೇಡ, ಅದೇ ಹೊಂಡಕ್ಕೆ ಜಲ್ಲಿ ಹಾಕಿ ಸರಿ ಮಾಡಬಹುದಲ್ಲವೇ? ನಾವು ಬೇರೇನೂ ಕೇಳುತ್ತಿಲ್ಲ, ಅದೇ ರಸ್ತೆಗೆ ಜಲ್ಲಿ ಹಾಕಿ ಸರಿ ಮಾಡಬಹುದು. ಕುಪ್ಪೆಟ್ಟಿಯಿಂದ ಹಿಡಿದು ಉಪ್ಪಿನಂಗಡಿವರೆಗೆ ಮುಂದೊಂದು ದಿನ ರಸ್ತೆ ಬದಲು ತೋಡಾಗಿ ಮಾರ್ಪಡಬಹುದು. ಅದಕ್ಕಿಂತ ಮೊದಲು ರಸ್ತೆ ಸರಿಪಡಿಸಿ, ಇಲ್ಲದಿದ್ದರೆ ರೋಡು ಟ್ಯಾಕ್ಸಿ ಪಡೆಯುವುದನ್ನು ನಿಲ್ಲಿಸಿ. MLAಗಳು MP ಗಳು ವೇದಿಕೆ ಕಟ್ಟಿ ಭಾಷಣ ಬಿಗಿಯುವುದು ಮಾತ್ರವಲ್ಲ ನಿಮ್ಮ ಕೆಲಸ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸರಿಯಾದ ವ್ಯವಸ್ಥೆ ಕಲ್ಪಿಸಿಕೊಡುವುದು ಮತ್ತು ಸಾಮಾಜಿಕ ಸೇವೆ ಮಾಡುವುದಾಗಿದೆ. ನಿಮ್ಮನ್ನು ಜನರು ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿರುವುದು ರಸ್ತೆಯ ಹೊಂಡವನ್ನು ಕಂಡು ಖುಷಿ ಪಡುವುದಕ್ಕ ಅಥವಾ ಹೊಸ ರಸ್ತೆ ನಿರ್ಮಾಣ ಮಾಡುವುದಕ್ಕ? MLAಗಳು MP ಗಳು, ನೀವು ವಾಹನವನ್ನೊಮ್ಮೆ ಕುಪ್ಪೆಟ್ಟಿಯಿಂದ ಉಪ್ಪಿನಂಗಡಿವರೆಗೆ ನೀವೇ ಓಡಿಸಿ ನೋಡಿ. ಜನರ ಕಷ್ಟ ನಿಮಗೂ ಅರ್ಥವಾಗಬಹುದು. ಆದಷ್ಟು ಬೇಗ ಈ ರಸ್ತೆಯನ್ನು ದುರಸ್ತಿಗೊಳಿಸಿ.